ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಟಾರ್ಗೆಟ್ 1000 ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡಿವೆ ಸ್ನೇಹಿತರೆ. ಈಗಾಗಲೇ 9 ವಿಡಿಯೋ ಕಂಪ್ಲೀಟ್ ಆಗಿವೆ ಸ್ನೇಹಿತರೆ. 9 ವಿಡಿಯೋ ಅಂದರೆ ದಿನಾಲು 20 ಕ್ವಶನ್ಗೆ ಡಿಸ್ಕಸ್ ಮಾಡಿದ್ರು ಸ್ನೇಹಿತರೆ. ಇದುವರೆಗೂ 180 ಪ್ರಶ್ನೆಗಳು ಕಂಪ್ಲೀಟ್ ಆಗಿವೆ ಸ್ನೇಹಿತರೆ. ಇವತ್ತಿನ ದಿವಸ ನಾವು 10ನೇ ವಿಡಿಯೋ ಮಾಡ್ತಾಯಿದ್ವಿ. ಅದರಲ್ಲಿಯೂ ವಿಶೇಷವಾಗಿ ಅಂದರೆ ಇಲ್ಲಿಯವರೆಗೆ ಜಾಸ್ತಿ ಜಿ ಕೆ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿವಿ. ಇನ್ನು ಮುಂದೆ ಒಂದು ವಿಡಿಯೋ ಸೈನ್ಸ್ ಮೇಲೆ, ಒಂದು ವಿಡಿಯೋ ಜಿ ಕೆ ಮೇಲೆ ಮಾಡ್ತೇವೆ ಸ್ನೇಹಿತರೆ. ಒಟ್ಟು ಕಂಪ್ಲೀಟಾಗಿ 1000 ಪ್ರಶ್ನೆಗಳನ್ನು ಮುಟ್ಟಬೇಕಾಗಿದೆ ಸ್ನೇಹಿತರೆ. ಯಾಕಂದರೆ ನಾವು 1000 ಪ್ರಶ್ನೆಗಳನ್ನು ಬಿಡಿಸ್ತೇವೆ ಅಂದರೆ ಯಾವುದೇ ಎಕ್ಸಾಮ್ದಲ್ಲಿ ಮತ್ತೆ ಪ್ರಶ್ನೆಗಳು ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡಿವಿ ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ, ಅವರಿಗೂ ಕೂಡ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿದ್ರೆ ಸ್ನೇಹಿತರೆ ನಮಗೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪ ನೋಡೋದ ಸ್ನೇಹಿತರೆ, ವಿಟಮಿನ್ ಎನ ರಾಸಾಯನಿಕ ಹೆಸರು. ವಿಟಮಿನ್ ಎನ ರಾಸಾಯನಿಕ ಹೆಸರು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಆಪ್ಷನ್ ಎ ಥಯಾಮಿನ್, ಆಪ್ಷನ್ ಬಿ ರೆಟಿನಾಲ್, ಆಪ್ಷನ್ ಸಿ ಕ್ಯಾಲ್ಸಿಫೆರಲ್, ಆಪ್ಷನ್ ಡಿ ಅಸ್ಕಾರ್ಬಿಕ ಆಮ್ಲ. ಸ್ನೇಹಿತರೆ, ಪ್ರತಿ ಎಕ್ಸಾಮ್ನಲ್ಲಿ ವಿಟಮಿನ್ಗಳ ಮೇಲೆ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಭಾಳಷ್ಟು ಇದೆ ಸ್ನೇಹಿತರೆ. ಹಾಗಾಗಿ ನಾವು ವಿಟಮಿನ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಅದರಲ್ಲಿ ವಿಟಮಿನ್ ಎನ ರಾಸಾಯನಿಕ ಹೆಸರು ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ರೆಟಿನಾಲ್. ವಿಟಮಿನ್ ಎನ ಒಂದು ರಾಸಾಯನಿಕ ಹೆಸರು ರೆಟಿನಾಲ್ ಅಂತೇಳಿ ನಾವು ಕರಿತೀವಿ. ಯಾಕಂದರೆ ವಿಟಮಿನ್ ಮೇಲೆ ಬರುವಂಥ ಇನ್ನಷ್ಟು ಪ್ರಮುಖ ಒಂದು ರಾಸಾಯನಿಕ ಹೆಸರುಗಳು ನೋಡೋದು ಸ್ನೇಹಿತರೆ ಕ್ವಿಕ್ಕಾಗಿ. ವಿಟಮಿನ್ ಬಿ1 ರಾಸಾಯನಿಕ ಹೆಸರು ಥಯಾಮಿನ್ ಅಂತೇಳಿ. ವಿಟಮಿನ್ ಬಿ9 ಅದು ಪೋಲಿಕ್ ಆಮ್ಲ ಅಂತೇಳಿ. ವಿಟಮಿನ್ ಸಿ ಅಸ್ಕಾರ್ಬಿಕ್ ಆಮ್ಲ. ವಿಟಮಿನ್ ಡಿ ಕ್ಯಾಲ್ಸಿಫೆರಲ್ ಅಂತ ಕರಿತೀವಿ ಸ್ನೇಹಿತರೆ. ಇವು ಕೆಲವೊಂದು ಪ್ರಮುಖ ವಿಟಮಿನ್ಗಳ ರಾಸಾಯನಿಕ ಹೆಸರು ಸ್ನೇಹಿತರೆ. ನಾವು ಪ್ರಮುಖವಾಗಿ ಒಂದು 8 ರಿಂದ 9 ವಿಟಮಿನ್ಗಳ ಒಂದು ರಾಸಾಯನಿಕ ಹೆಸರು ಗೊತ್ತಿರಬೇಕು. ಅದರಿಂದ ಬರುವಂಥ ಅದ್ರ ಕೊರತೆ ಆದರೆ ಯಾವ ರೋಗ ಬರ್ತದೋ ಗೊತ್ತಾಗಬೇಕು ಸ್ನೇಹಿತರೆ. ಇವೆಲ್ಲ ಗೊತ್ತಿದ್ರೆ ಮಾತ್ರ ನಾವು ವಿಟಮಿನ್ ಯಾವ ರೀತಿ ಕೇಳಿದ್ರು ನಾವೊಂದು ಆನ್ಸರ್ ಕೊಡ್ಬೋದು ಸ್ನೇಹಿತರೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ರೋಗವು ವೈರಸ್ನಿಂದ ಬರುವುದಿಲ್ಲ. ಈ ಕೆಳಗಿನ ಯಾವ ರೋಗವು ವೈರಸ್ನಿಂದ ಬರುವುದಿಲ್ಲ ಅಂತೇಳಿ. ಮಲೇರಿಯಾ, ಏಡ್ಸ್, ಹೆಪಟೈಟಿಸ್, ಕ್ಷಯರೋಗ. ಅಂದರೆ ಸ್ನೇಹಿತರೆ, ರೋಗಗಳು ವೈರಸ್ನಿಂದ ಬರ್ತವೆ, ಕೆಲವೊಂದು ಬ್ಯಾಕ್ಟೀರಿಯಾದಿಂದ ಬರ್ತವೆ, ಇನ್ನು ಕೆಲವೊಂದು ಶಿಲೀಂಧ್ರಗಳಿಂದ ಬರ್ತವೆ. ಬಟ್ ಇಲ್ಲಿ ಏನು ಕೇಳಿದಾನೆ ಪ್ರಶ್ನೆ, ವೈರಸ್ನಿಂದ ಬರಲ್ಲತ್ ಕೇಳಿದ್ದಾನೆ. ಹಾಗಾದರೆ 3 ವೈರಸ್ನಿಂದ ಬರುವಂಥ ರೋಗಗಳು ಕೊಟ್ಟಿದ್ದಾನೆ, 1 ಬರಲಾರ ರೋಗ ಕೊಟ್ಟಿದ್ದಾನೆ. ಯಾವುದಪ್ಪ ಇದರಲ್ಲಿ ಸರಿ ಉತ್ತರ ಅಂದರೆ ಆಪ್ಷನ್ ಡಿ ಇದೆಯಲ್ಲ, ಕ್ಷಯರೋಗ. ಕ್ಷಯರೋಗ ಇದೆಯಲ್ಲ, ಇದು ವೈರಸ್ನಿಂದ ಬರುವಂಥ ರೋಗ ಅಲ್ಲ, ಇದು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ ಯಾವುದಂದ್ರೆ ಕ್ಷಯರೋಗ ಅಂತ ಕರಿತೀವಿ. ಹಾಗಾದ್ರೆ ವೈರಸ್ನಿಂದ ಬರುವಂಥ ರೋಗಗಳು ಯಾವುವು ಇಲ್ಲಿ ಕೊಟ್ಟಿದೆ ನೋಡಿ ಸ್ನೇಹಿತರೆ. ಚಿಕನ್ ಗುನ್ಯ ಆಗಿರ್ಬೋದು, ಪೋಲಿಯೋ ಆಗಿರ್ಬೋದು, ಡೆಂಗ್ಯೂ ಜ್ವರ, ಶಿಡುಬು, ದಡಾರ್, ಹಕ್ಕಿ ಜ್ವರ, ರೇಬಿಸ್, ಹಂದಿ ಜ್ವರ. ಈ ಎಲ್ಲ ರೋಗಗಳು ವೈರಸ್ನಿಂದ ಬರುವಂಥ ಒಂದು ಹರಡುವಂಥ ರೋಗಗಳಾಗಿವೆ ಸ್ನೇಹಿತರೆ. ಅದೇ ರೀತಿ ನಾವು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗಗಳನ್ನು ನೋಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಅವಕ್ರ ಮೇಲೂ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ಶಿಲೀಂಧ್ರಗಳಿಂದ ಬರುವಂಥ ರೋಗಗಳು ಯಾವುವು ಮತ್ತು ಅವಕ್ಕೆ ಯಾವ ಲಸಿಕೆ ಕೊಟ್ಟು ನಾವು ಕಡಿಮೆ ಮಾಡ್ಬೋದು, ಯಾವ ಔಷಧಿಯಿಂದ ಕಡಿಮೆ ಮಾಡ್ಬೋದು ಅಂತೇಳಿ ಅವುಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಒಂದು ಸಲ ನಾವು ಕಂಪ್ಲೀಟಾಗಿ ಈ ಒಂದು ಚಾಪ್ಟರ್ನ ನೋಡಬೇಕು. ಮುಂದಿನ ಪ್ರಶ್ನೆ, ಮೂತ್ರಪಿಂಡದ ಮೇಲೆ ಕಂಡುಬರುವ ಗ್ರಂಥಿ ಯಾವುದು. ಮೂತ್ರಪಿಂಡದ ಮೇಲೆ ಕಂಡುಬರುವ ಗ್ರಂಥಿ ಯಾವುದು. ಸ್ನೇಹಿತರೆ, 4 ಆಪ್ಷನ್ ಕೊಟ್ಟಿದ್ದಾನೆ, 4 ಗ್ರಂಥಿಗಳು ಕೊಟ್ಟಿದ್ದಾನೆ. ಬಟ್ ಪ್ರಶ್ನೆ ಇರೋದು ಮೂತ್ರಪಿಂಡ ಅಂದರೆ ಕಿಡ್ನಿ ಮೇಲೆ ಕಂಡು ಬರುವುದು ಯಾವುದಾದ್ರು ಕ್ವಶನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಆಪ್ಷನ್ ಸಿ ಇದೆಯಲ್ಲ, ಅಡ್ರಿನಲ್ ಗ್ರಂಥಿ. ಆಪ್ಷನ್ ಸಿ ಇದೆಯಲ್ಲ, ಅಡ್ರಿನಲ್ ಗ್ರಂಥಿ ಇದೆಯಲ್ಲ, ಇದು ನಮ್ಮ ಮೂತ್ರಪಿಂಡ ಅಥವಾ ಕಿಡ್ನಿ ಮೇಲೆ ಇದು ಕಂಡು ಬರುವಂಥ ಒಂದು ಗ್ರಂಥಿ ಆಗಿದೆ. ಯಾವುದಂದ್ರೆ ಅದು ಅಡ್ರಿನಲ್ ಗ್ರಂಥಿ ಅಂತ ಕರಿತೀವಿ. ಹಾಗಾದ್ರೆ ಇನ್ನೂ ಪ್ರಮುಖ ಗ್ರಂಥಿಗಳು ಮತ್ತು ಕಂಡು ಬರುವಂಥ ಒಂದು ಅಂಗ ಯಾವುದಂತ ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ಪಿಟ್ಯೂಟರಿ ಗ್ರಂಥಿ ಎಲ್ಲಿ ಕಂಡು ಬರ್ತದೆ ಅಂದರೂ ಮೆದುಳಿನಲ್ಲಿ ಕಂಡುಬರುವ ಗ್ರಂಥಿಯಾಗಿದೆ. ಥೈರಾಯ್ಡ್ ಗ್ರಂಥಿ ಧ್ವನಿ ಪೆಟ್ಟಿಗೆ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ಕಂಡು ಬರ್ತದೆ. ಇನ್ನು ಲಾಲಾ ಗ್ರಂಥಿಗಳು ನಾಲಿಗೆ ಮೇಲೆ ಇರ್ತವೆ. ಇನ್ನು ಥೈಮಸ್ ಗ್ರಂಥಿ ನವಜಾತ ಶಿಶುಗಳಲ್ಲಿ ಈ ಗ್ರಂಥಿಗಳು ಕಂಡು ಬರುತ್ತವೆ. ಹಾಗಾದ್ರೆ ಸ್ನೇಹಿತರೆ, ಈ ಗ್ರಂಥಿಗಳ ಮೇಲೆ ನಾವು ಇನ್ನೂ ಏನು ಓದಬೇಕಪ್ಪ ಅಂದ್ರೆ
ಪಿಟ್ಯೂಟರಿ ಗ್ರಂಥಿದು ಏನು ಯೂಸ್ ಅದ, ಯಾವ ಒಂದು ಹಾರ್ಮೋನ್ ಸ್ರವಿಸ್ತದೆ, ಇದರ ಪರಿಣಾಮ ಏನು ಅದರ ಬಗ್ಗೆ ನೋಡಬೇಕು. ಲಾಲಾ ಗ್ರಂಥಿದು ಏನು ಯೂಸಸ್ ಅವ, ಥೈಮಸ್ದು ಏನದ, ಥೈರಾಯ್ಡ್ ಗ್ರಂಥಿ ಯೂಸ್ ಅದ, ಈ ರೀತಿ ಅತಿ ದೊಡ್ಡ ಗ್ರಂಥಿ ಯಾವುದು, ಅತಿ ಚಿಕ್ಕ ಗ್ರಂಥಿ ಯಾವುದು, ಈ ರೀತಿ ನಾವು ಓದಿ ಒಂದು ಸ್ನೇಹಿತರೆ ನೆಕ್ಸ್ಟ್ ಯಾವ ರೀತಿ ಕ್ವಶನ್ ಕೇಳಿದ್ರು ನಾವು ಆನ್ಸರ್ ಕೊಡ್ಬೋದು. ಮುಂದಿನ ಪ್ರಶ್ನೆ, ಸಮುದ್ರದ ನೀರಿನ ಬಣ್ಣ ನೀಲಿ ಕಾಣಲು ಕಾರಣ. ಸಮುದ್ರದ ನೀರಿನ ಬಣ್ಣ ನೀಲಿಯಾಗಿ ಕಾಣ್ತಾರೆ ಸ್ನೇಹಿತರೆ, ಇದು ಯಾವ ಒಂದು ಕಾರಣ, ಯಾಕಪ್ಪ ಇದಕ್ಕೆ ಕ್ವಶನ್ ಕೇಳಿದಾನೆ ಅಂದರೆ 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವ ವಿದ್ಯಮಾನ ಅಂದರೆ ಇದು ಬೆಳಕಿನ ವಿದ್ಯಮಾನ ಇದೆ, ಬಟ್ ಬೆಳಕಿನಲ್ಲಿ ಯಾವ ವಿದ್ಯಮಾನ ಅಂದ್ರೆ ಅದು ಆಪ್ಷನ್ ಬಿ ಇದೆಯಲ್ಲ, ಬೆಳಕಿನ ಚದುರುವಿಕೆ. ಬೆಳಕಿನ ವಕ್ರೀಭವನ ಅಲ್ಲ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಲ್ಲ, ಬೆಳಕಿನ ವ್ಯತೀಕರಣ ಅಲ್ಲ. ಬೆಳಕಿನ ಚದುರುವಿಕೆಯಿಂದ ನಮಗೆ ಆ ಸಮುದ್ರ ದೂರದಿಂದ ನೋಡಿದಾಗ ಅದು ನೀಲಿಯಾಗಿ ಕಾಣಿಸ್ತದೆ. ಯಾಕಪ್ಪ ಅಂದ್ರೆ ನೀಲಿ ಬಣ್ಣ ಜಾಸ್ತಿ ಚದುರಿಸೋದ್ರಿಂದ ಈ ಬೆಳಕಿನ ಚದುರುವಿಕೆ ಅಂತ ನಾವು ಕಾಣ್ತೇವೆ. ಸಮುದ್ರದ ನೀರಿನ ಬಣ್ಣ ನೀಲಿಯಾಗಿ ಕಾಣಲು. ಹಾಗಾದ್ರೆ ಬೆಳಕಿನ ಚದುರುವಿಕೆ ಉದಾಹರಣೆಗಳು ಯಾವ್ಯಾವ ಒಂದು ನೋಡಿದ್ರೆ ಸ್ನೇಹಿತರೆ, ಆಕಾಶ ನೀಲಿಯಾಗಿ ಕಾಣ್ತಾರೆ ಸ್ನೇಹಿತರೆ. ಆಕಾಶ ನೀಲಿಯಾಗಿ ಇರುವುದು, ಸಮುದ್ರ ಬಣ್ಣ ನೀಲಿಯಾಗಿ ಕಾಣ್ಲಿಕ್ಕೆ ಎರಡಕ್ಕೂ ಒಂದೇ ವಿದ್ಯಮಾನ ಬೆಳಕಿನ ಚದುರುವಿಕೆ. ಇನ್ನು ಸೂರ್ಯನು ಉದಯಿಸುವಾಗ ಮತ್ತು ಮುಳುಗುವಾಗ ಕೆಂಪು ಕಲರ್ ಕಾಣಿಸ್ತಾನೆ ಸ್ನೇಹಿತರೆ. ಆ ಕೆಂಪಾಗಿ ಕಾಣಲಿಕ್ಕೂ ಕೂಡ ಯಾವ ಒಂದು ವಿದ್ಯಮಾನ, ಬೆಳಕು ಕೆಂಪು ಬಣ್ಣ ಜಾಸ್ತಿ ಚದುರಿಸ್ತದೆ, ಹೀಗಾಗಿ ಇದನ್ನು ಬೆಳಕಿನ ಚದುರುವಿಕೆ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಮೂರ್ಖರ ಚಿಹ್ನ ಎಂದು ಯಾವುದನ್ನು ಕರೆಯುತ್ತಾರೆ. ಮೂರ್ಖರ ಚಿಹ್ನ ಅಂದು ಯಾವುದನ್ನು ಕರೀತಾರೆ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ಸರಿ ಉತ್ತರ ಅಂದ್ರೆ ಆಪ್ಷನ್ ಎ ಇದೆಲ್ಲ, ಪೈರೇಟ್ಸ್. ಮ್ಯಾಗ್ನೆಟೈಟ್ ಅಲ್ಲ, ತವರ ಅಲ್ಲ, ಕಬ್ಬಿಣವನ್ನು ಮೂರ್ಖರ ಚಿಹ್ನ ಅನ್ನಲ್ಲ. ಪೈರೇಟ್ಸನ್ನು ನಾವು ಏನಂತ ಕರಿತೀವಿ ಅಂದ್ರೆ ಮೂರ್ಖರ ಚಿಹ್ನ. ಹಾಗಾದ್ರೆ ಏನಿದು ಪೈರೇಟ್ಸ್ ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ, ಕಬ್ಬಿಣದ ಪೈರೇಟ್ಸ್ ಅಥವಾ ಕಬ್ಬಿಣದ ಡೈಸಲ್ಫೈಡ್ ಎರಡೂ ಒಂದೇ ಅರ್ಥ. ಕಬ್ಬಿಣದ ಪೈರೇಟ್ಸ್ ಅಂತ ಕರೀತಾರೆ ಅಥವಾ ಕಬ್ಬಿಣದ ಡೈಸಲ್ಫೈಡ್. ಇದು ಯಾವುದರೊಂದು ಹೊಳಪನ್ನು ಹೋಲ್ತಾನೆ, ಚಿನ್ನದ ಹೊಳಪನ್ನು ಹೋಲುತ್ತದೆ. ನೋಡ್ಲಿಕ್ಕೆ ಯಾವ ರೀತಿ ಇದೆ ಅಂದರೆ ಚಿನ್ನದಂಗೆ ಹೊಳತದೆ, ಬಟ್ ಆದರೆ ಅದು ಚಿನ್ನ ಅಲ್ಲ. ಹೀಗಾಗಿ ಇದನ್ನು ಯಾರಾದರೂ ನಾವು ನಕಲಿ ಮಾಡಿ ನಮಗೆ ಖರೀದಿ ಮಾಡಿದ್ರೆ ಇದನ್ನು ಮೂರ್ಖರದ್ದು ಕರಿತೀವಿ. ಹೀಗಾಗಿ ಇದನ್ನು ಮೂರ್ಖರ ಚಿನ್ನ ಅಂತ ಕರಿತೀವಿ. ಯಾವುದನ್ನದು ಕಬ್ಬಿಣದ ಪೈರೇಟ್ಸ್ ಅಥವಾ ಕಬ್ಬಿಣದ ಡೈಸಲ್ಫೈಡ್ ಅಂತೇಳಿ. ಇನ್ನು ಇನ್ನೊಂದು ನಾವು ಕೇಳ್ತೇವೆ ಮಾರ್ಕೆಟ್ನಲ್ಲಿ ರೋಲ್ಡ್ ಗೋಲ್ಡ್ ಅಂತೇಳಿ, ಅಂದರೆ ಕೃತಕ ಚಿನ್ನ. ಇದನ್ನು ಕ್ವಶನ್ ಕೇಳಿದ್ದಾನೆ. ಕೃತಕ ಚಿನ್ನವನ್ನು ತಯಾರಿಸ್ಲಿಕ್ಕೆ ನಾವು ಏನೇನು ಯೂಸ್ ಮಾಡ್ತೀವಿ ಅಂದ್ರೆ ತಾಮ್ರ, 90% ತಾಮ್ರ ಹಾಕ್ತೀವಿ, 10% ಅಲ್ಯೂಮಿನಿಯಂ ಹಾಕಿದೆವು ಅಂದ್ರೆ ನಮಗೆ ರೋಲ್ಡ್ ಗೋಲ್ಡ್ ರೆಡಿ ಆಗುತ್ತೆ, ಕೃತಕ ಚಿನ್ನ ರೆಡಿ ಆಗುತ್ತೆ. ನೋಡ್ಲಿಕ್ಕೆ ಸೇಮ್ ಚಿನ್ನದಂಗೆ ಕಾಣಿಸ್ತದೆ, ಯಾವುದು ರೋಲ್ಡ್ ಗೋಲ್ಡ್ ಅಂತೇಳಿ. ಮುಂದಿನ ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮೂಲ ಧಾತುಗಳನ್ನು ಯಾವುದರ ಆಧಾರದ ಮೇಲೆ ವ್ಯವಸ್ಥಿತಗೊಳಿಸಲಾಗಿದೆ. ಅಂದರೆ ಆವರ್ತಕ ಕೋಷ್ಟಕ ಏನು ನಾವು ರೆಡಿ ಮಾಡೇವಲ್ಲ ಸ್ನೇಹಿತರೆ, ಹಾಗಾದ್ರೆ ಅವುಗಳನ್ನು ಯಾವ ಒಂದು ಆಧಾರದ ಮೇಲೆ ರೆಡಿ ಮಾಡೀವಿ, ಸೀರಿಯಲ್ ಆಗಿ ಕೊಟ್ಟೇವಪ್ಪ ಅಂದ್ರೆ ಅದು ಯಾವುದು 4 ಆಪ್ಷನ್ ಕೊಟ್ಟಿದ್ದಾನೆ. ಪರಮಾಣು ರಾಶಿಯೋ, ಪರಮಾಣು ಸಂಖ್ಯೆ, ಕುದಿಯುವ ಬಿಂದು, ರಾಸಾಯನಿಕ ಸಂಕೇತ, ಅಕ್ಷರ ಆಧಾರಿತ ಕೊಟ್ಟಿದ್ದಾನೆ. ಯಾವುದಪ್ಪ ಸರಿ ಅಂದ್ರೆ ಆಪ್ಷನ್ ಬಿ ಇದೆಲ್ಲ, ಪರಮಾಣು ಸಂಖ್ಯೆ. ಇವುಗಳನ್ನು ಪರಮಾಣು ಸಂಖ್ಯೆಗಳ ಆಧಾರದ ಮೇಲೆ ನಾವು ಆಧುನಿಕ ಆವರ್ತಕ ಕೋಷ್ಟಕವನ್ನು ರೆಡಿ ಮಾಡಿದ್ದೇವೆ. ಹಾಗಾದ್ರೆ ಆವರ್ತಕ ಕೋಷ್ಟಕದ ಇನ್ನಷ್ಟು ಏನೇನು ಪ್ರಶ್ನೆಗಳು ಕೇಳ್ತಾ ನೋಡಿದ್ರೆ, ಆವರ್ತಕ ಕೋಷ್ಟಕದ ಜನಕ ಎಂದು ಯಾರನ್ನು ಕರಿತೀವಿ ಅಂದ್ರೆ ಡಿಮಿಟ್ರಿ ಮೆಂಡಲೀವ್ ಅವರನ್ನು. ಯಾಕಂದರೆ ಆಧುನಿಕ ಆವರ್ತಕ ಕೋಷ್ಟಕ ವ್ಯವಸ್ಥಿತವಾಗಿ ರೆಡಿ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ಡಿಮಿಟ್ರಿ ಮೆಂಡಲೀವ್ ಅವರು. ಹೀಗಾಗಿ ಇವರನ್ನು ಆವರ್ತಕ ಕೋಷ್ಟಕದ ಜನಕ ಎಂದು ಕರಿತೀವಿ. ಇನ್ನು ಆವರ್ತಕ ಕೋಷ್ಟಕದಲ್ಲಿರೋ ಒಟ್ಟು ಮೂಲ ವಸ್ತುಗಳು ಎಷ್ಟು, 118. ಟೋಟಲ್ ಎಷ್ಟಿವೆ ಸ್ನೇಹಿತರೆ, 118 ಮೂಲ ವಸ್ತುಗಳಿವೆ. ಇನ್ನು ಆವರ್ತಕ ಕೋಷ್ಟಕದ ಕಂಬ ಸಾಲುಗಳನ್ನು ಏನಂತ ಕರಿತೀವಿ, ಗುಂಪುಗಳಂತ ಕರಿತೀವಿ. ಕಂಬ ಸಾಲುಗಳನ್ನು ಗುಂಪುಗಳಂತ ಕರಿತೀವಿ. ಹಾಗಾದ್ರೆ ಎಷ್ಟು ಗುಂಪುಗಳಿವೆ ಆವರ್ತಕ ಕೋಷ್ಟಕದಲ್ಲಿ, 18 ಗುಂಪುಗಳಿವೆ. ಇನ್ನು ಆವರ್ತಕ ಕೋಷ್ಟಕದ ಅಡ್ಡ ಸಾಲುಗಳನ್ನು ಆವರ್ತನಗಳು ಎಂದು ಕರಿತೀವಿ. ಹಾಗಾದ್ರೆ ಆವರ್ತನಗಳು ಎಷ್ಟಿವೆ, ಟೋಟಲು 7 ಆವರ್ತನಗಳಿವೆ ಸ್ನೇಹಿತರೆ. ಇವು ಕೂಡ ಕ್ವಶನ್ಗೆ ಇವೆ. ಕಂಬ ಸಾಲುಗಳು ಇಟ್ಟಿವೆ, ಅಡ್ಡ ಸಾಲುಗಳು ಇಟ್ಟಿವೆ, ಅವುಗಳನ್ನು ಏನಂತ ಕರಿತೀವಿ ಅಂತ ಕೂಡ ಕ್ವಶನ್ ಕೇಳಿದಾನೆ, ನೆನಪಿಡಬೇಕು. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದಂತ ಕೇಳಿದಾನೆ ಸ್ನೇಹಿತರೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಇವು 4 ಅಂಗಗಳು ಮೆದುಳಿನಲ್ಲಿರುವಂತೆ ಅಂಗಗಳಾಗಿವೆ 4. ಬಟ್ ಇದರಲ್ಲಿ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಇದೆಯಲ್ಲ,
ಮಹಾಮಸ್ತಿಷ್ಕ. ಮಹಾಮಸ್ತಿಷ್ಕ ಇಡೀ ಮೆದುಳಿನಲ್ಲಿ ಅತ್ಯಂತ ದೊಡ್ಡ ಭಾಗ ಅಂತ ನಾವು ಕರಿತೀವಿ. ಯಾವುದನ್ನು? ಮಹಾಮಸ್ತಿಷ್ಕ. ಹಾಗಾದ್ರೆ ಏನು ಸ್ನೇಹಿತರೆ, ಮಹಾಮಸ್ತಿಷ್ಕ ಅಥವಾ ಮೆದುಳಿನ ಪ್ರಮುಖ ಭಾಗಗಳು ನೋಡೋದಾದ್ರೆ ಮಹಾಮಸ್ತಿಷ್ಕ, ಇದನ್ನು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಸೆರೆಬ್ರಮ್ ಅಂತ ಕರಿತೀವಿ. ಹಾಗಾದ್ರೆ ಇದರ ಕೆಲಸ ಏನು ಮೆದುಳಿನಲ್ಲಿ ನೋಡೋದಾದ್ರೆ ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ, ಮಾನಸಿಕ ಚಟುವಟಿಕೆಗಳ ಒಂದು ಕೇಂದ್ರ ಯಾವುದಪ್ಪ ಅಂದ್ರೆ ಅದು ಮಹಾಮಸ್ತಿಷ್ಕದಲ್ಲಿ ನಡೀತದೆ. ಜ್ಞಾಪಕ ಶಕ್ತಿ, ನಾವು ಏನಾದರೂ ಜ್ಞಾಪಕ ಮಾಡ್ಕೋತೀವಲ್ಲ ಅದು ನಡೆಯುವುದೇ ಮಹಾಮಸ್ತಿಷ್ಕದಲ್ಲಿ. ನಾವು ಬುದ್ಧಿಶಕ್ತಿ IQ ಎಲ್ಲಿದೆ, ಇದು ಕೂಡ ಮಹಾಮಸ್ತಿಷ್ಕ. ನಾವು ಏನಾದರೂ ಪಂಚೇಂದ್ರಿಯಗಳಿಂದ ಪಡೆದು ಮುಂದೆ ನಮಗೆ ಬೇಕಾದಾಗ ನೆನಪು ಮಾಡ್ಕೋತೀವಲ್ಲ ಅದು ಕೂಡ ಮಹಾಮಸ್ತಿಷ್ಕದಲ್ಲಿ ನಡೀತದೆ ಸ್ನೇಹಿತರೆ. ಹೀಗಾಗಿ ಅತಿ ದೊಡ್ಡ ಅಂಗವಾಗಿದೆ ಮೆದುಳಿನಲ್ಲಿ. ಇನ್ನು ಅನುಮಸ್ತಿಷ್ಕ ಅಥವಾ ಸೆರೆಬಲಮ್ ಅಂತ ಕರಿತೀವಲ್ಲ, ಇದು ಮೆದುಳಿನ ಎರಡನೇ ಅತಿ ದೊಡ್ಡ ಅಂಗ. ಇದು ಏನು ಕೆಲಸ ಮಾಡುತ್ತಂದ್ರೆ ಓಡುವುದಾಗಿರ್ಬೋದು, ಜಿಗಿಯೋದಾಗಿರ್ಬೋದು, ಈ ಸ್ನಾಯುಗಳ ಹೊಂದಾಣಿಕೆ ಮಾಡೋಂಥದ್ದು ಯಾವುದಂದ್ರೆ ಅದು ಅನುಮಸ್ತಿಷ್ಕ ಅಥವಾ ಸೆರೆಬಲಮ್ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಮೂರನೇದು ಮೆಡುಲಾ ಅಬ್ಲಾಂಗೆಂಟ. ಮೆಡುಲಾ ಅಬ್ಲಾಂಗೆಂಟ ಅಂತ ಕರಿತೀವಿ. ದೇಹದ ಅನೈಚ್ಛಿಕ ಕ್ರಿಯೆಗಳಾದ ಯಾವುದದು? ರಕ್ತದ ಒತ್ತಡ ಆಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ಚಯಾಪಚಯ ಕ್ರಿಯೆಗಳು, ಇವೆಲ್ಲ ನಿಯಂತ್ರಣ ಮಾಡೋದಂದ್ರೆ ಅದು ಮೆಡುಲಾ ಅಬ್ಲಾಂಗೆಂಟ ಅಂತ ನಾವು ಕರಿತೀವಿ. ಕೆಂಪು ರಕ್ತ ಕಣಗಳ ಸ್ಮಶಾನ ಎಂದು ಯಾವುದನ್ನು ಕರೆಯುತ್ತಾರೆ? ಕೆಂಪು ರಕ್ತ ಕಣಗಳ ಸ್ಮಶಾನ ಎಂದು ಯಾವುದನ್ನು ಕರೆಯುತ್ತಾರೆ? ಪಿತ್ತಜನಕಾಂಗನು, ಗುಲ್ಮ, ಮೂಳೆಯ ಅಸ್ಥಿಮಜ್ಜೆ, ಮೂತ್ರಪಿಂಡ. ಸ್ನೇಹಿತರೆ, ಕೆಂಪು ರಕ್ತ ಹುಟ್ಟುವುದಲ್ಲ, ಸ್ಮಶಾನ ಅಂದರೆ ಅವು ನಾಶ ಆಗುತ್ತವೆ. ಎಲ್ಲಿ ನಾಶ ಆಗ್ತವೆ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಗುಲ್ಮಾದಲ್ಲಿ. ಈ ಗುಲ್ಮಾವನ್ನು ಕೆಂಪು ರಕ್ತ ಕಣಗಳ ಒಂದು ಸ್ಮಶಾನ ಅಂತೇಳಿ ಕರಿತೀವಿ. ಯಾವುದನ್ನು? ಗುಲ್ಮಾವನ್ನು. ಹಾಗಾದ್ರೆ ರಕ್ತದ ಮೇಲೆ ಇನ್ನಷ್ಟು ಪ್ರಶ್ನೆ ಹೋದರೆ ರಕ್ತದ ಎಲ್ಲಿ ಉತ್ಪತ್ತಿ ಆಗ್ತದಾದರೂ ಮೂಳೆಯ ಅಸ್ಥಿಮಜ್ಜೆ. ಇದನ್ನು ಕ್ವಶನ್ ಕೇಳಿದಾನೆ. ಮೂಳೆಯ ಅಸ್ಥಿಮಜ್ಜೆ ಇದ್ದರೆ ಇಲ್ಲಿ ನಮ್ಮ ರಕ್ತ ಉತ್ಪತ್ತಿ ಆಗುತ್ತದೆ. ಇನ್ನು ಕೆಂಪು ರಕ್ತ ಕಣ ಕೆಂಪಾಗಿರಲು ಕಾರಣ ಏನಪ್ಪ ಅಂದ್ರೆ ಮೇನ್ ರೀಸನ್ ಅದು ಹಿಮೋಗ್ಲೋಬಿನ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಹಿಮೋಗ್ಲೋಬಿನಲ್ಲಿ ಯಾವ ಅಂಶ ಕಂಟೆಂಟ್ ಇದೆ ಅಂದ್ರೆ ಅದು ಕಬ್ಬಿಣದ ಅಂಶವಿದೆ. ಇನ್ನು ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟಿದೆಯಪ್ಪ ಅಂದ್ರೆ 100ರಿಂದ 120 ದಿನ ಈ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಅಂತ ನಾವು ಕರಿತೀವಿ. ಇನ್ನು ಕೆಂಪು ರಕ್ತಗಳ ಕಡಿಮೆ ಆದ್ರೆ, ಒಂದು ವೇಳೆ ನಮಗೆ ಕೆಂಪು ರಕ್ತಗಳ ಕಡಿಮೆ ಅಂದ್ರೆ ಬರುವಂಥ ರೋಗ ಅಂದ್ರೆ ಅನಿಮಿಯಾ ಅಂತ ಕರಿತೀವಿ. ಯಾವುದು? ಅನಿಮಿಯಾ ರೋಗ ಯಾಕೆ ಬರ್ತದೆ ಅಂದ್ರೆ ನಮ್ಮ ದೇಹದಲ್ಲಿ ಕೆಂಪು ರಕ್ತಗಳ ಕಡಿಮೆ ಏನಾದರೂ ಅನಿಮಿಯಾ ರೋಗ ಬರ್ತದೆ. ಮುಂದಿನ ಪ್ರಶ್ನೆ, ಗಾಳಿಯಲ್ಲಿನ ಶಬ್ದದ ವೇಗ ಅಂದಾಜು ಪ್ರಮಾಣ ಎಷ್ಟು? ಗಾಳಿಯಲ್ಲಿ ಶಬ್ದದ ವೇಗದ ಅಂದಾಜು ಪ್ರಮಾಣ ಎಷ್ಟು ಅಂದರೆ ಶಬ್ದ ಎಷ್ಟು ವೇಗ ಇದೆ ಗಾಳಿಯಲ್ಲಿ ಅಂತ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಬಟ್ ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಇದೆಯಲ್ಲ, 330 ಮೀಟರ್ ಪರ್ ಸೆಕೆಂಡ್. ಅಂದರೆ ಒಂದು ಸೆಕೆಂಡ್ದಾಗ ಗಾಳಿ ಎಷ್ಟು ಶಬ್ದದ ವೇಗ ಎಷ್ಟಿದೆ ಗಾಳಿಯಲ್ಲಿ ಅಂದರೆ 330 ಮೀಟರ್ ಹೋಗುತ್ತದೆ ಇದು ಗಾಳಿಯಲ್ಲಿ. ಹಾಗಾದ್ರೆ ಶಬ್ದದ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡಿದ್ರೆ ಶಬ್ದವನ್ನು ಅಳೆಯುವ ಅಂತಾರಾಷ್ಟ್ರೀಯ ಮಾನ ಯಾವುದಂದ್ರೆ ಅದು ಡೆಸಿಬಲ್ದಾಗ. ಶಬ್ದದ ತೀವ್ರತೆ ನಾವು ಎದ್ರಾಗ ಅಳಿತೀವಿ? ಡೆಸಿಬಲ್ದಾಗ ಅಳಿತೀವಿ. ಶಬ್ದವು ಘನ ವಸ್ತುಗಳಲ್ಲಿ ವೇಗವಾಗಿ ಚಲಿಸ್ತದೆ. ದ್ರವಕ್ಕಿಂತ ಅನಿಲಕ್ಕಿಂತ ವೇಗವಾಗಿ ಅತಿ ಹೆಚ್ಚು ಯಾವ ವಸ್ತುಗಳಿರ್ತವೆ? ಘನ ವಸ್ತುಗಳಲ್ಲಿ. ಶಬ್ದವು ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಶಬ್ದ ಚಲಿಸಬೇಕಂದ್ರೆ ಒಂದು ಮಾಧ್ಯಮ ಇರಬೇಕದು, ಘನ ಇರಲಿ, ದ್ರವ ಇರಲಿ, ಅನಿಲ ಇರಲಿ. ಬಟ್ ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ. ಇನ್ನು ಶಬ್ದ ಪ್ರತಿಫಲಿಸಲು ಇರಬೇಕಾದ ದೂರ ಎಷ್ಟಪ್ಪ ಅಂದ್ರೆ 16.6 ಮೀಟರ್. ಒಂದು ಸಲ ಪ್ರತಿಧ್ವನಿ ಆಗ್ಬೇಕಂದ್ರೆ, ಉದಾಹರಣೆಗೆ ಬೋಲ್ ಗುಂಬಜಿದ್ರೆ 7 ಸಲ ಪ್ರತಿಧ್ವನಿ ಅಂತ ಹೇಳ್ತೀವಲ್ಲ, ಅಲ್ಲಿ ಮಿನಿಮಮ್ ದೂರ ಎಷ್ಟಿರಬೇಕು? 16.6. ವಾಪಸ್ ಹೊಳಿ ಬರ್ತಾ ಅದು 16.6. ಟೋಟಲ್ ಸೇರಿ 33.2 ಮೀಟರ್ ಇತ್ತಂದ್ರೆ ಒಂದು ಶಬ್ದ ಪ್ರತಿಫಲನ ಆಗ್ತದೆ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಮಸೂರ ಬಳಸಿ ದೂರದೃಷ್ಟಿ ದೋಷವನ್ನು ನಿವಾರಿಸಬಹುದು? ಈ ಕೆಳಗಿನ ಯಾವ ಮಸೂರ ಬಳಸಿ ದೂರದೃಷ್ಟಿ ದೋಷವನ್ನು ನಾವು ನಿವಾರಣೆ ಮಾಡ್ಬೋದು ಕ್ವಶನ್ ಕೇಳಿದ ಸ್ನೇಹಿತರೆ. ದೂರದೃಷ್ಟಿ ಅಂದರೆ ಯಾವ ಒಂದು ನಿವಾರಣೆ ಅಂದ್ರೆ ಅದು ಆಪ್ಷನ್ ಎ ಇದೆಯಲ್ಲ, ಪೀನ ದರ್ಪಣ ಅಥವಾ ಪೀನ ಮಸೂರತ್ ಕರೀತಾ. ಇದನ್ನು ಹಾಕಿದೆವು ಅಂದ್ರೆ ನಾವು ದೂರದೃಷ್ಟಿ ದೋಷ ಇರುವಂಥ ವ್ಯಕ್ತಿಗಳಿಗೆ ನಾವು ನಿವಾರಣೆ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಏನು ಸ್ನೇಹಿತರೆ, ಸಮೀಪ ದೃಷ್ಟಿ ದೂರದೃಷ್ಟಿ ಅಂದರೆ ಸಮೀಪ ದೃಷ್ಟಿ ದೋಷವುಳ್ಳಂಥ ವ್ಯಕ್ತಿಗಳಿಗೆ ದೂರದ ವಸ್ತುಗಳು ಕಾಣಿಸಲ್ಲ. ಬಟ್ ದೂರದೃಷ್ಟಿ ದೋಷ ಇದ್ದವರಿಗೆ
ಸಮೀಪದ ವಸ್ತುಗಳು ಅಂದರೆ ಒಂದು ರೀತಿ ಉಲ್ಟಾ ಇದೆ. ಇದು ಸಮೀಪ ಇದ್ದವರಿಗೆ ದೂರದ ಕಾಣಿಸಲ್ಲ, ದೂರದೃಷ್ಟಿ ದೋಷ ಇರೋರಿಗೆ ಸಮೀಪದ ಕಾಣಿಸಲ್ಲ. ಹಾಗಾದ್ರೆ ಸಮೀಪ ದೃಷ್ಟಿ ದೋಷ ನಿವಾರಣೆ ಮಾಡ್ಬೇಕಂದ್ರೆ ನಿಮ್ನ ಮಸೂರ ಬಳಸಿ ಈ ದೋಷವನ್ನು ನಾವು ನಿವಾರಣೆ ಮಾಡ್ಬೋದು. ದೂರದೃಷ್ಟಿ ದೋಷ ಇದ್ದವರಿಗೆ ಪೀನ ಮಸೂರ ಅಥವಾ ಪೀನ ದರ್ಪಣ ಬಳಸಿ ನಿವಾರಣೆ ಮಾಡಬಹುದಾಗಿದೆ. ಸ್ನೇಹಿತರೆ, ಇವು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು 10 ಸಂಭವನೀಯ ಮತ್ತು ಆಲ್ರೆಡಿ ಕೇಳದಂಥ ಪ್ರಶ್ನೆಗಳು ಡಿಸ್ಕಸ್ ಮಾಡಿವಿ. ಸ್ನೇಹಿತರೆ, ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಸ್ನೇಹಿತರೆ ಒಂದು ಕಮೆಂಟ್ ಮಾಡಿರಿ ಅಥವಾ ಲೈಕ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ತೀವಿ. ಸ್ನೇಹಿತರೆ, ಇನ್ನೂ ಯಾವ ಕ್ಲಾಸ್ ಮಾಡಬೇಕು, ಏನು ಕ್ವಶನ್ ಕೇಳಬೇಕು ಅಂತ ಒಂದು ಕಮೆಂಟ್ ಹಾಕಿದ್ರೆ ಇನ್ನೂ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀವಿ. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.